ನಮಸ್ತೆ. ವೈಕೆ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಹೇಳಕ್ಕೆ ಹೊರಟಿರತಕ್ಕಂಥ ವಿಚಾರ ಅಸಿಸ್ಟೆಂಟ್ ಪ್ರೊಫೆಸರ್ ಆ್ಯಂಡ್ ಲೆಕ್ಚರರ್ಸ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ 2000 ಹುದ್ದೆಗಳೇನಿದ್ದಾವೆ, ಈ 2000 ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಅಧಿಕೃತವಾಗಿ ನಮ್ಮ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಕರ್ನಾಟಕ ಸರ್ಕಾರವು ಅಧಿಕೃತವಾಗಿ ಕೆಲವೊಂದು ಕಂಡೀಷನ್ಸ್ಗಳನ್ನ ಹಾಕೋದ್ರ ಮೂಲಕವಾಗಿ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ತಯಾರಿ ನಡೆಸ್ಕೊಳ್ಳುವಂತೆ ಅನುಮತಿಯನ್ನು ಕೊಟ್ಟಿರ್ತಕ್ಕಂತಹ ಒಂದು ಹೊಸ ಆದೇಶ ಆಗಿದೆ. ಆ ಆದೇಶದ ಬಗ್ಗೆ ಹಂಗಾರೆ ಏನೆಲ್ಲ ಕಂಡೀಷನ್ಸ್ಗಳನ್ನು ಷರತ್ತುಗಳನ್ನು ವಿಧಿಸಿದೆ, ಹಾಗಾದರೆ ಈಗ ಏನೆಲ್ಲ ಪ್ರೊಸೀಜರ್ಗಳು ಶುರುವಾಗ್ತವೆ ಮತ್ತು ನೇಮಕಾತಿ ಯಾವಾಗ ಆಗ್ಬೋದು ಅಂತಕ್ಕಂಥ ಎಲ್ಲ ವಿಚಾರಗಳ ಬಗ್ಗೆ ನಾನು ಅಪ್ಡೇಟ್ಸನ್ನು ಕೊಡೋದಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ನೀವೇನು ನನ್ನ ಚಾನಲ್ ವೈಕೆ ಕುಮಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಒತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೆಟ್ಟು ಟೆಟ್ಟು ಕೆಸೆಟ್ಟು ಇನ್ನಿತರ ಸರ್ಕಾರದ ನಡವಳಿಕೆ ಸಂಬಂಧಪಟ್ಟಂತೆ ಕಾಲಕಾಲಕ್ಕೆ ವಿಡಿಯೋ ಮಾಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ಎಲ್ಲ ವಿಡಿಯೋಗಳು ನೇರವಾಗಿ ನೋಟಿಫಿಕೇಷನ್ಸಲ್ಲಿ ಬಂದು ಬೀಳುತ್ತೆ. ಎಸ್ ಅಂದರೆ 2025-26ನೇ ಸಾಲಿನಲ್ಲಿ ಏನು ಆಯವ್ಯಯದಲ್ಲಿ ಬಡ್ಜೆಟ್ನಲ್ಲಿ ಘೋಷಣೆ ಮಾಡಿದರು CM ಸರ್, ಅದ್ರ ಪ್ರಕಾರ ಇಂಜಿನಿಯರಿಂಗ್ ಕಾಲೇಜು, ಫೆಡ್ಗ್ರೇಡ್ ಕಾಲೇಜು ಮತ್ತು ಪಾಲಿಟೆಕ್ನಿಕ್ಗಳಲ್ಲಿ ಮತ್ತು ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜ್ ಏನು ಯೂನಿವರ್ಸಿಟಿ ಇದೆ ಅಲ್ಲಿ 2000 ಬೋಧಕ ಹುದ್ದೆಗಳು ಸಂಬಂಧಪಟ್ಟಂತೆ ಭರ್ತಿ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಹೇಳಿದ್ರು ಅದ್ರ ಬಗ್ಗೆ ಈಗ ಸಾಕಷ್ಟು ನಾನು ವಿಡಿಯೋಗಳನ್ನು ಮಾಡಿದ್ದೀನಿ. ಹಾಗಾದರೆ ಈಗ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟು ಯಾವ ರೀತಿಯಾಗಿರ್ತಕ್ಕಂಥ ಕಂಡೀಷನ್ಸ್ಗಳನ್ನ ಹಾಕೋದ್ರ ಮೂಲಕ ಈ 2000 ಹುದ್ದೆಗಳನ್ನು ಫಿಲ್ ಮಾಡೋದಕ್ಕೆ ಹೇಳಿದೆ ಅನ್ನೋದ್ರ ಬಗ್ಗೆ ನೋಡೋಣ. ನೋಡಿ, ಸರ್ಕಾರದ ಆದೇಶ ಸಂಖ್ಯೆ ED 75 TPE 2025 ಬೆಂಗಳೂರು ದಿನಾಂಕ 4 ಫೆಬ್ರವರಿ 2026 ಪ್ರಸ್ತಾವನೆಯಲ್ಲಿ ವಿವರಿಸಿರ್ತಕ್ಕಂಥ ಅಂಶಗಳ ಹಿನ್ನೆಲೆಯಲ್ಲಿ ಏನು 2025-26 ಬಡ್ಜೆಟನ್ನು ಹೇಳಿದರು, ಅದರ ಪ್ರಕಾರ ಏನು ಮುಖ್ಯಮಂತ್ರಿ ಅವರು ಘೋಷಣೆ ಮಾಡಿದರು, ಅದರ ಪ್ರಕಾರ ಗೌರ್ಮೆಂಟ್ ಫೆಡ್ಗ್ರೇಡ್ ಕಾಲೇಜಸ್ಸು ಮತ್ತು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ಸು ಮತ್ತು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಸ್ಸು ಮತ್ತು ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜು ಈ 4ರಲ್ಲೂ ಸೇರಿದಂತೆ ಒಟ್ಟಾರೆಯಾಗಿ ಟೀಚಿಂಗ್ ಫ್ಯಾಕಲ್ಟಿಗೆ ಸಂಬಂಧಪಟ್ಟಂತೆ 2000 ಹುದ್ದೆಗಳಿಗೆ ವೃಂದ ಮತ್ತು ನೇಮಕಾತಿ ನಿಯಮಗಳ ಅನ್ವಯ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಈ ಕೆಳಕಂಡ ಷರತ್ತಿಗೊಳಪಟ್ಟು ಸರ್ಕಾರ ಅನುಮತಿ ನೀಡಿದೆ. ಎಸ್ ಅಂಡರ್ C&R ರೂಲ್ ಏನಿದೆ ಆ C&R ರೂಲ್ ಪ್ರಕಾರನೇ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮೂಲಕ ಫಿಲ್ ಮಾಡಬೇಕು ಅಂತೇಳಿದೆ. ಯಾವುದೇ ರೀತಿ ಪ್ರಮೋಷನ್ ಕೊಟ್ಟು ಫಿಲ್ ಮಾಡ್ತಕ್ಕಂಥದ್ದು ಅಲ್ಲ ಅಂತೇಳಿ ಕೆಲವೊಂದು ಕಂಡೀಷನ್ಸ್ಗಳನ್ನ ಹಾಕಿದೆ. ಈಗ ಆಲ್ರೆಡಿ ವಿಡಿಯೋನು ಮಾಡಿ ಅಪ್ಲೋಡ್ ಮಾಡಿದ್ದೀವಿ ಯಾವುದಾದ್ರಲ್ಲಿ ಎಷ್ಟೆಷ್ಟು ಪೋಸ್ಟ್ ಅಂತ ನೋಡಿ. ಗೌರ್ಮೆಂಟ್ ಫೆಡ್ಗ್ರೇಡ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು ಅಂತ ಕರಿತೀವಿ 826, ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಲೆಕ್ಚರರ್ಸ್ ಹುದ್ದೆ ಅಂತ ಕರಿತೀವಿ 941, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಕರಿತೀವಿ 186 ಹುದ್ದೆ, ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜ್ ವಿಶ್ವವಿದ್ಯಾಲಯ ಏನಿದೆ ಅದರಲ್ಲಿ ಟೀಚಿಂಗ್ ಫ್ಯಾಕಲ್ಟಿ ಅಂತ ಕರಿತೀವಿ 47 ಹುದ್ದೆ, ಒಟ್ಟಾರೆ 2000 ಹುದ್ದೆಗಳಿದ್ದಾರೆ. ಈಗ ಷರತ್ತುಗಳೇನಪ್ಪ ಅಂದರೆ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜು ಏನಿದೆ ಆ ಒಂದು ಯೂನಿವರ್ಸಿಟಿನ ಅನುಮತಿಸಿರ್ತಕ್ಕಂಥ 47 ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಮೊದಲು ಆರ್ಥಿಕ ಇಲಾಖೆ ಅನಧಿಕೃತ ಟಿಪ್ಪಣಿ ಏನಿದೆ ಅದರಲ್ಲಿ ಹೇಳಿರ್ತಕ್ಕಂತಹ ಈಗ ಆಲ್ರೆಡಿ ಆ ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರ್ತಕ್ಕಂಥ 72 ಬೋಧಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಮಗ್ರ ಮಾಹಿತಿಯನ್ನು ಕೊಡಬೇಕು. ಅಗತ್ಯ ದಾಖಲೆಗಳನ್ನು ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯ ಸರ್ಕಾರಕ್ಕೆ ಒದಗಿಸಬೇಕು. ಅದರನ್ವಯ ಸರ್ಕಾರ ಅನುಮೋದನೆ ನೀಡಿದ ನಂತರ ಸದರಿ ಹುದ್ದೆಗಳ ನೇಮಕಾತಿ ಮುಂದಿನ ಕ್ರಮ ಕೈಗೊಳ್ಳತಕ್ಕದ್ದು. ಅಂದರೆ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜ್ ಏನಿದೆ ಆ ಯೂನಿವರ್ಸಿಟಿನಲ್ಲಿ ಫಿಲ್ ಮಾಡಬೇಕಾಗಿರ್ತಕ್ಕಂತಹ ವಿಚಾರಕ್ಕೆ ಮಾತ್ರ ಅದರದ್ದೆಲ್ಲ ಡೀಟೇಲ್ಸ್ ಒದಗಿಸಿ ಸರ್ಕಾರ ಅನುಮತಿ ಕೊಟ್ಟ ಮೇಲೆ ಫಿಲ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಇನ್ನು ಉಳಿದಿರ್ತಕ್ಕಂತಹ ಇಂಜಿನಿಯರಿಂಗ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು, ಪಾಲಿಟೆಕ್ನಿಕ್ ಕಾಲೇಜು, ಫೆಡ್ಗ್ರೇಡ್ ಕಾಲೇಜುಗಳ ಹುದ್ದೆಗಳು ಈ 3 ಏನಿದೆ ಸಹಾಯಕ ಪ್ರಾಧ್ಯಾಪಕರು ಮತ್ತು ಉಪನ್ಯಾಸಕರ ಹುದ್ದೆಗೆ ಆಲ್ರೆಡಿ ಪರ್ಮಿಷನ್ ಕೊಟ್ಟಾಗಿದೆ. ಇದಕ್ಕೆ ಮಾತ್ರ ಸ್ಪೆಷಲ್ಲಾಗಿ ಒಂದು ಕಂಡೀಷನ್ಸ್ ಹಾಕಿರ್ತಕ್ಕಂಥದ್ದು. ನೆಕ್ಸ್ಟ್ ಸದರಿ ಹುದ್ದೆಗಳು ಈ ಮೇಲಿರ್ತಕ್ಕಂಥ ಯಾವುದೇ 4 ರೀತಿಯಾಗಿರ್ತಕ್ಕಂಥ ಹುದ್ದೆಗಳೇನಿದ್ದಾವೆ ಸಹಾಯಕ ಪ್ರಾಧ್ಯಾಪಕರು, ಬೋಧಕ ಹುದ್ದೆಗಳು ಮತ್ತು ಉಪನ್ಯಾಸಕರ ಹುದ್ದೆಗಳಿಗೆ ವೃಂದ ಮತ್ತು ನೇಮಕಾತಿ ನಿಯಮಗಳೇನಿದೆ C&R ರೂಲ್ ಅಂತ ಕರಿತಾ ಹೋಗ್ತೀವಿ. ಈ C&R ರೂಲ್ನೇ ವೃಂದ ಮತ್ತು ನೇಮಕಾತಿ ನಿಯಮಗಳು ಅಂತ ಕರೀತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅಗತ್ಯ ವಿದ್ಯಾರ್ಹತೆ ಏನು ಬೇಕು ಮತ್ತು ನೇಮಕಾತಿ ವಿಧಾನಗಳೇನು, ಇದ್ರ ಮೂಲಕ ನೀವೇನು ಮಾಡಬೇಕು, ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕು. C&R ರೂಲ್ ಮತ್ತು ಅದರ ಪ್ರಕಾರ ಏನು ಎಜುಕೇಷನ್ ವಿದ್ಯಾರ್ಹತೆ ಹೇಳಿರುತ್ತೆ, ನೇಮಕಾತಿ ವಿಧಾನ ಪ್ರೊಸೀಜರ್ ಏನು ಹೇಳುತ್ತೆ, ಅದರ ಮೂಲಕ ನೀವೇನು ಮಾಡಬೇಕು, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮೂಲಕ ಭರ್ತಿ ಮಾಡ್ತಕ್ಕದ್ದು ಅಂತ ಹೇಳಿದ್ದಾರೆ. ಎಸ್ ಆಗ ಮಾಡಬೇಕು ಅಂದರೆ ಸರ್ಕಾರ ಈಗ ಏನು ಮಾಡುತ್ತಪ್ಪ ಅಂತಂದರೆ ನಮ್ಮ ತಾಂತ್ರಿಕ ಶಿಕ್ಷಣ ಇಲಾಖೆ ಇರ್ಬೋದು ಮತ್ತು ಕಾಲೇಜು ಶಿಕ್ಷಣ ಇಲಾಖೆ ಇರ್ಬೋದು, ಈಗ ಅದಕ್ಕೆ ಸಂಬಂಧಪಟ್ಟಂತೆ ರಿಕ್ರೂಟ್ಮೆಂಟ್ ಸ್ಪೆಷಲ್ ರೂಲ್ಸ್ 2026 ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಎಲ್ಲ ಡೀಟೇಲ್ಸು ಇರ್ತಕ್ಕಂಥದ್ದು ಯಾವ ರೀತಿ ಫಿಲ್ ಮಾಡ್ತೀವಿ ಅಂತಕ್ಕಂಥ ಎಲ್ಲ ವಿಧಾನ ಇರ್ತದೆ. ಈಗ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂತಂದರೆ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ ಆದರೆ ಕಾಲೇಜು ಶಿಕ್ಷಣ ಇಲಾಖೆ ರಿಕ್ರೂಟ್ಮೆಂಟ್ ಸ್ಪೆಷಲ್ ರೂಲ್ಸ್ 2026 ಅಂತ ಮಾಡ್ತಾರೆ. ಪಾಲಿಟೆಕ್ನಿಕ್ ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಸಂಬಂಧಪಟ್ಟಂತೆ ಹುದ್ದೆಗಳನ್ನು ಫಿಲ್ ಮಾಡಬೇಕಾದ್ರೆ ಟೆಕ್ನಿಕಲ್ ಎಜುಕೇಷನ್ ರಿಕ್ರೂಟ್ಮೆಂಟ್ ಸ್ಪೆಷಲ್ ರೂಲ್ಸ್ ಅಂತೇಳಿ 2026 ಅಂತೇಳಿ ಹೊರಡಿಸ್ತಾರೆ. ಅದರಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಡೀಟೇಲ್ಸು ಸಿಗ್ತಾ ಹೋಗ್ತದೆ. ಈ ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಕಾಲಕಾಲಕ್ಕೆ ಹೊರಡಿಸಿರುವ ಮೀಸಲಾತಿ ನಿಯಮಗಳನ್ನು ಕಡ್ಡಾಯ ಪಾಲಿಸ್ತಕ್ಕಂಥ. ಎಸ್
ಸರ್ಕಾರ ಏನು ಮೀಸಲಾತಿ ನಿಯಮ ಇದೆ, ರಿಸರ್ವೇಷನ್ ಪಾಲಿಸಿ ಏನಿದೆ, ಆ ರಿಸರ್ವೇಷನ್ ಪಾಲಿಸಿಯನ್ನು ಫಾಲೋ ಮಾಡಬೇಕಾಗುತ್ತೆ. ಈಗ ಪ್ರೆಸೆಂಟ್ ರಿಸರ್ವೇಷನ್ ಪಾಲಿಸಿ 56% ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥ ಪಾಲಿಸಿ ಇದೆ. ಅದ್ರ ಪ್ರಕಾರ ಫಿಲ್ ಮಾಡಬೇಕಾಗ್ತದೆ. ಅದು ಕೋರ್ಟಲ್ಲಿ ಕೇಸ್ ನಡೀತಿರೋದ್ರಿಂದಾಗಿ ಈಗ 50% ಫಿಲ್ ಮಾಡ್ತಾರಾ ಅಥವಾ 56% ರಿಸರ್ವೇಷನ್ ಪಾಲಿಸಿ ಪ್ರಕಾರ ಫಿಲ್ ಮಾಡ್ತಾರೆ ಅಂತಕ್ಕಂಥದ್ದು ನಾವು ಕಾದು ನೋಡಬೇಕಾಗಿದೆ. ಮತ್ತು ಒಳ ಮೀಸಲಾತಿನೂ ಕೂಡ ಸರ್ಕಾರ ಕೊಟ್ಟಿರೋದ್ರಿಂದ ಅದು ಕೂಡ ಕೋರ್ಟ್ ಕೇಸ್ ಇರೋದ್ರಿಂದಾಗಿ ಈ ಒಳ ಮೀಸಲಾತಿ ಯಾವ ರೀತಿ ಡಿವೈಡ್ ಮಾಡಿ ಫಿಲ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ, ಏನು ನಾವು ಹೈದರಾಬಾದ್ ಕರ್ನಾಟಕ ಅಂತ ಕರೀತಾ ಇದ್ದೀವಿ, ಅದನ್ನು ಕಲ್ಯಾಣ ಕರ್ನಾಟಕ ಅಂತ ಏನು ಕರೆದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮೀಸಲಿಸಿರುವ ಹುದ್ದೆಗಳು ನಿಯಮಾನುಸಾರ ವರ್ಗೀಕರಿಸಿ ನೇಮಕಾತಿ ಕ್ರಮ ವಹಿಸತಕ್ಕದ್ದು 8% ಏನು ಕಲ್ಯಾಣ ಕರ್ನಾಟಕಕ್ಕೆ ಬಿಟ್ಟಿರ್ತಾರೆ ಅದನ್ನು ಕೂಡ ಏನು ಮಾಡಬೇಕು ಅಂತಂದರೆ ಈಗ ಅದನ್ನು ತೆಗೆದಿಟ್ಟು ಅದನ್ನು ವರ್ಗೀಕರಣ ಮಾಡಬೇಕು. ಅದನ್ನು ಕ್ಯಾಟಗರಿ ವೈಸ್ ವರ್ಗೀಕರಣ ಮಾಡಿ ನೇಮಕಾತಿಯನ್ನು ಕ್ರಮವಹಿಸಬೇಕಾಗುತ್ತೆ. ಇದ್ರ ಜೊತೆಗೆ ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ, ಮೇಯ್ನ್ ಕಾಲೇಜ್ ಎಜುಕೇಷನಲ್ಲಿ 95%ಅನ್ನು ಸಪ್ರೇಟ್ ಹುದ್ದೆಗಳು ನೇಮಕಾತಿ ಮಾಡ್ಕೊಳ್ತಕ್ಕಂಥದ್ದು. ಜೊತೆಗೆ 5% ರಿಸರ್ವೇಷನ್ ಇನ್ ಸರ್ವಿಸರ್ಗೆ ಎತ್ತಿರ್ತಕ್ಕಂಥ ಒಂದು ನಿಯಮ ಇದೆ. 95 + 5% ಅಂತಿದೆ. 95% ಯಾರು ಬೇಕಾದ್ರೂ ಫೈಟ್ ಮಾಡೋದು. 5% ಈಗ ಆಲ್ರೆಡಿ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಸಿ ಗ್ರೂಪ್ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸ್ತಿರ್ತಕ್ಕಂಥವ್ರು, ಟೈಪಿಸ್ಟ್ ಇರ್ಬೋದು, SD ಇರ್ಬೋದು, FD ಇರ್ಬೋದು, ಸೂಪ್ರಿಡೆಂಟ್ ಇರ್ಬೋದು, ಈ ಥರದ ಹುದ್ದೆಗಳಲ್ಲಿ